ಗುರುಜಿ, ನೀವಾಗಲೇ ಮಾತಾಡ್ತಾ ಒಂದು ಮಾತನ್ನ ಹೇಳಿದ್ರಿ. ಏನಂದ್ರೆ, ನನಗೆ ನಿಜಕ್ಕೂ ಗೊತ್ತಿರಲಿಲ್ಲ ಈ ವಾಹಿನಿ ಮುಖೇನ ನಾನು ಇಷ್ಟು ಜನರ ಮನಸ್ಸನ್ನ ಮುಟ್ತಾ ಇದ್ದೀನಿ, ಇಷ್ಟೆಲ್ಲ ನನ್ನನ್ನು ಹಿಂಬಾಲಿಸುವಂತಹ ಹಿಂಬಾಲಕರಿದ್ದಾರೆ ಅಂತ ನನ್ನ ಅರಿವಿಗೂ ಕೂಡ ಇರಲಿಲ್ಲ. ಸೆಟ್ ಆಯ್ತು, ನಾನಾಯ್ತು ಅಂತ ಇದ್ದೆ. ಆದರೆ ಹೊರಗೆ ಹೋದಾಗಷ್ಟೇ ನನಗೆ ಗೊತ್ತಾಗಿದ್ದು, ಜನರು ನನ್ನನ್ನು ಸಂಪರ್ಕಿಸಿದಾಗಲಷ್ಟೇ ಗೊತ್ತಾಗಿದ್ದು ಇಷ್ಟೊಂದು ಜನ ನಾನು ಹೇಳಿದ್ದನ್ನ ಮಾಡ್ತಾ ಇದ್ದಾರೆ ಅಂತ. ಯಾವುದಾದ್ರೂ ಒಂದು ಸನ್ನಿವೇಶನ ಮತ್ತೆ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ನಿಮಗೆ ನಿಜವಾಗ್ಲೂ ಬಹಳ ಭಾವುಕರಾಗಿದ್ದು, ಯಾರೋ ಒಬ್ರು ಬಂದು ಮನಸ್ಸಿಗೆ ಮುಟ್ಟಿ ನಿಮ್ಗೆ ಹೇಳಿದಂಥದ್ದು, ನಾವು ನಿಮ್ಮನ್ನ ನಿಜವಾಗ್ಲೂ ನೀವು ಹೇಳಿದಂತಹ ಮಾತನ್ನ ಪರಿಪಾಲಿಸ್ತಾ ಇದ್ದೇವೆ ಅಂತ ಹೇಳಿದ್ದು ಯಾವಾಗಾಯ್ತು ಆ ಥರ ಅಂದರೆ, ನಾವು ಹೀಗೆ ಮಾಧ್ಯಮದ ಮುಖಾಂತರವಾಗಿ ಜನಗಳ ತಲುಪಿದೀವಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಸಾಧಾರಣವಾಗಿ ನಡ್ಕೊಂಡು ಹೋಗ್ತಿದ್ದ ನನಗೆ ಈಗ ಮಾಧ್ಯಮಕ್ಕೆ ಬಂದಾಗ ಒಂದು ಗಾಡಿ ಕಳಿಸೋದು ಹೀಗೆ ಎಲ್ಲ ಆಗ್ತಾ ಇತ್ತು. ಸರಿ ಆಯಿತು, ಗಾಡಿ ಮುಖಾಂತರ ಬರ್ತಾ ಇದ್ವಿ. ಸಿಗ್ನಲಲ್ಲಿ ಹೀಗೆ ನಿಂತ್ಕೊಂಡ್ವಿ, ಒಂದು ಬಸ್ ಸ್ಟಾಪಲ್ಲಿ ಸಿಗ್ನಲಲ್ಲಿ ನಿಂತ್ಕೊಂಡ್ವಿ. ಆ ಸಿಗ್ನಲಲ್ಲಿ ಗಾಡಿಯಲ್ಲಿ ಕಾಣಿಸ್ತು, ಜನಗಳಿಗೆ ಕಾಣಿಸ್ತು. ಅದು ಜನಗಳಿಗೆ ಬ್ಲ್ಯಾಕ್ ಗ್ಲಾಸ್ ಏನಿರಲಿಲ್ಲ, ಬಿಳಿ ಗ್ಲಾಸೇ, ಗಾಜಿನ ಗ್ಲಾಸು. ಮುಂದ್ಗಡೆ ಫಸ್ಟ್ ರೋ ಬಿಟ್ಟು ಸೆಕೆಂಡ್ ರೋಲ್ಲಿ ನಿಂತಿದ್ದೀವಿ. ಇಷ್ಟು ಟ್ರಾಫಿಕ್ಕಲ್ಲಿ, ಇಷ್ಟು ಜನದ ಮಧ್ಯದಲ್ಲಿ ಬಸ್ಸಲ್ಲಿದ್ದ ಹೆಂಗಸರು ಅಷ್ಟೂ ಜನ, ಅದು ಹೆಂಗೆ ನೋಡಿದ್ರು ದೇವರೇ ಬಲ್ಲ. ಎಲ್ಲ ದಿಡಬಿಡ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಅಂದ್ಬಿಟ್ಟು ಯಾರೋ ಮೋಟ್ರ್ ಬೇಕು ಸ್ಕೂಟ್ರ್ಗಳಲ್ಲಿದ್ದರು, ಅವ್ರುಗಳು ಹಿಂತಿರುಗಿ ನೋಡಿದ್ರು, ಯಾಕೆ ಹಿಂಗೆ ಜನ ಓಡ್ತಿದೆ ಅಂತ. ಅವರು ಅಲ್ಲೆಲ್ಲೇ ಗಾಡಿಗಳನ್ನಲ್ಲಿ ಅದೇ ಟೆನ್ಷನ್ನಲ್ಲಿ ಟ್ರಾಫಿಕ್ಕಲ್ಲಿ ಎಲ್ಲೂ ಅಲ್ಲ, ಆನಂದರಾವ್ ಸರ್ಕಲ್ ನಡೆದಿದ್ದು. ಇಷ್ಟೂ ಜನ ತಿರುಗಿಕೊಂಡು ತಿರುಗಿ ಬಂದು. ಇದಕ್ಕಿಂತ ಹಾಸ್ಯ ಏನು ಅಂದರೆ, ಆ ಟ್ರಾಫಿಕ್ ಅವನು ಆ ಕಡೆಯಿಂದ ಫೀ ಅಂತ ಉದ್ದ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ಇವರೆಲ್ಲ ಗಾಡಿಗಳ ಹತ್ರ ಬಂದ್ಬಿಡ್ತಾ ಇದ್ದಾರೆ. ಗ್ಲಾಸ್ ಬೇರೆ ಹಾಕಿದೆ. ಆ ಸಮಯಕ್ಕೆ ಅವಾಗ ಇಳಿದು ಬಂದಾಗ ಟ್ರಾಫಿಕ್ ಅವನು ಹತ್ರಕ್ಕೆ ಬಂದೆ, ಆ ಪೊಲೀಸ್ ಕಾನ್ಸ್ಟೇಬಲ್ ಬಂದ್ಬಿಟ್ಟು, ಸದ್ಯ ಬರ್ತಾ ಇದ್ದೀನಿ, ಇವನ್ನೆಲ್ಲ ಕಳಿಸ್ತಾನೆ ಅಂದ್ಕೊಂಡ್ರೆ, ನಮಸ್ಕಾರ ಗುರುಳೆ, ನನಗೊಂದು ಅಪಾಯಿಂಟ್ಮೆಂಟ್ ಕೊಡಿ, ಚೆನ್ನಾಗಿದ್ದೀರಾ ಅಂದ. ಆಗ ಇಂಥ ಒಂದು ಸಂದರ್ಭದಲ್ಲಿ ಬಾಗಿಲು ಕೊನೆಗೂ ತೆಗೆಯೋವರೆಗೂ ಬಿಡದೆ ಅವರೆಲ್ಲ ತೆಗೆದು ಅಷ್ಟೂ ಜನ ರಶ್ಶು ಆನಂದ ಸರ್ಕಲ್ ಮಧ್ಯದಲ್ಲಿ, ಅದು ಏನು ಹೈ ಪೀಕ್ ಟೈಮಲ್ಲಿ ಒಂದು ಸುಮಾರು ಕಾರ್ಯಕ್ರಮ ಮುಗಿಸಿ ಮನೆಗೆ ಹೋಗ್ತಾ ಇದ್ದ ಸಮಯದಲ್ಲಿ ಒಂದು 11 ಗಂಟೆ ಆ ಸಮಯಕ್ಕೆ ಆ ಜನ ಅಷ್ಟು ಸೇರಿದ್ರು. ಆ ಜನ ಸ್ತೋಮದಲ್ಲಿ ಒಂದು ಅಜ್ಜಿ ಬಂದರು. ಅಜ್ಜಿ ಆ ಪಕ್ಕದಲ್ಲಿ ಮೊಮ್ಮಗನ ಕರೆದ್ರು, ಬಂದು ನಮಸ್ಕಾರ ಮಾಡಿದ್ರು. ಒಳ್ಳೆ ನಮ್ಮ ಇನ್ನೇನು ಕೇಳಲ್ಲ, ಇವತ್ತು ರಾಜ ಚಿನ್ನ, ನಿನಗೆ ಇಷ್ಟೊಂದು ಬ್ರಹ್ಮಾಂಡಕ್ಕೆ ಇಷ್ಟೊಂದು ಜ್ಞಾನ ಶಕ್ತಿ ನೀವು ತುಂಬಿರೋದಕ್ಕೆ ನಾವು ಎಷ್ಟೋ ಜನ ಮಾರ್ಪಾಡಾಗಿದ್ದೀವಿ, ನಿಮ್ಮ ಆಶೀರ್ವಾದ ನಮಗೊಂದು ಸಾಕು ಅಂತ ಅಜ್ಜಿ ಹೇಳ್ತು. ಆವತ್ತು ಎಲ್ಲೋ ಇದ್ದಜ್ಜಿ ಯಾರೋ ಈ ಜನಗಳು ಮಧ್ಯದಲ್ಲಿ ಆ ಅಜ್ಜಿ ನಮಸ್ಕಾರ ಮಾಡಿದ ಮೇಲೇ ಅಷ್ಟೂ ಜನ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಆವತ್ತು ನಾನು ಅಂದ್ಕೊಂಡೆ, ಯಾವುದೋ ದೈವಶಕ್ತಿ ನಮ್ಮಲ್ಲಿ ಇಷ್ಟೆಲ್ಲ ಒಳ್ಳೆ ಕಾರ್ಯವನ್ನು ಮಾಡಿಸ್ತಾ ಮುಂದುವರಿಸ್ತಾ ಹೋಗ್ತಕ್ಕಂಥ ಸಮಯದಲ್ಲಿ ನಾವು ಎಲ್ಲಾದರೂ ಪಾಪಕರ್ಮಗಳು ಗೊತ್ತಿದ್ದೋ ಗೊತ್ತಿಲ್ಲದೆ ನಾವು ಮಾಡಿಲ್ಲದೆ ಇದನ್ನು ಕ್ಷಮಿಸ್ತಾನೆ ಭಗವಂತ. ಇಷ್ಟೊಂದು ಜನದಲ್ಲಿ ಒಳ್ಳೆ ಕೆಲಸ ಅಂದರೆ ಎಲ್ರಿಗೂ ಒಂದು ದೊಡ್ಡ ಡಾಕ್ಟ್ರು, ಡಿಗ್ರಿ, ನಾವು ಇಷ್ಟೆಲ್ಲ ಡಿಗ್ರಿ ತೊಗೊಂಡ್ರೂ ಸಹ ಈ ಒಂದು ಕೆಲಸಕ್ಕೆ ನಮ್ಮನ್ನೇ ನೇಮಕೆ ಅವನೇ ಮಾಡಿದ್ದಾನೆ ಅಂದ್ಕೊಂಡ್ಬಿಟ್ಟು ಅಲ್ಲಿಂದ ನಿಜವಾಗ್ಲೂ ಇದಕ್ಕೆ ಪೂರ್ತಿಯಾಗಿ ನಾನು ಭಗವಂತನ ಕಾರ್ಯಕ್ಕೋಸ್ಕರ ಇರಲೇಬೇಕು ಅಂಥೇಳಿ ಅವತ್ತು ಡಿಸೈಡ್ ಮಾಡಿಕೊಂಡೆ. ಆವಾಗ ಇವರು ನಿಜವಾಗ್ಲೂ ಈ ಜನಗಳು ಏನು ಕಷ್ಟ ಇದ್ದಾರೆ ಆವತ್ತಿಂದ ಹೇಳ್ಬಿಟ್ಟೆ, ಏನು ನಿಜವಾದ ಕಷ್ಟ ಯಾರಿದ್ದಾರೆ ಅವ್ರು ಮಾತ್ರ ಪರಿಶೀಲನೆ ಮಾಡಿ, ಯಾರಿಗೂ ಆಗದೇ ಇರೋ ಕಷ್ಟವನ್ನು ನನ್ನ ಕೈಲಾಗತ್ತೆ, ಯಾಕೆಂದರೆ ಅಂಥ ಒಂದು ವಿದ್ಯೆ ನನ್ನ ಹತ್ರ ಇರೋದ್ರಿಂದ ಇದನ್ನು ಮುಂದುವರಿಸ್ಬೋದು ಅಂತ ಹೇಳಿ ಆವತ್ತು ಒಂದು ಭಾವುಕವಾಗಿದ್ದೆ. ಬಹಳ ಸಂತೋಷ ಗುರುಜಿ, ನಿಜಕ್ಕೂ ಎಷ್ಟು ಒಂದು ರೀತಿ ಥ್ರಿಲ್ಲಿಂಗ್ ಆಗಿತ್ತು ಅಂತಾನೆ ಗೊತ್ತಾಗತ್ತೆ. ಗುರುಜಿ, ಹಾಗೆ ಇನ್ನೊಂದು ಮಾತನ್ನ ಕೇಳ್ಬೇಕು ನಿಮ್ಗೆ. ಏನಂದ್ರೆ, ನೀವು ಧಾರ್ಮಿಕ ಕುರಿತಾಗಿ ಸಾಕಷ್ಟು ಹೇಳ್ತಾ ಇರ್ತೀರಾ ನಮ್ಗೆ, ಇದು ಮಾಡಬೇಕು, ಇದು ಮಾಡಬಾರ್ದು, ಹಾಗೆ ಹೀಗೆ ಅಂತ. ಇನ್ನೊಂದು ಮಾತು ಏನಂದ್ರೆ, ವೀಕ್ಷಕರೇ, ನಿಮ್ಗೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ, ಗುರೂಜಿ ಅವರು ರಾಖಿ ಹಬ್ಬ ಬಂತು ಅಂದ್ರೆ ಬೈತಿರ್ತಾರೆ, ಸಿಕ್ದವನ್ಗೆಲ್ಲ ರಾಖಿ ಕಟ್ತೀರಾ, ಅವನೇನು ನಿಮ್ಮ ಅಣ್ಣ ಆಗ್ಬಿಡ್ತಾನ ಅಂತ. ಅದ್ರ ಒಂದು ಗುಟ್ಟೇನು ಗೊತ್ತಾ, ಪ್ರತಿ ವರ್ಷ ನಾನು ಗುರೂಜಿ ಅವ್ರಿಗೆ ರಾಖಿ ಕಟ್ತೀನಿ. ಮೀಡಿಯಾಲ್ ಮಾತ್ರ ಗುರುಜಿ ಬೈತಾರೆ, ರಾಖಿ ಏನ್ ಕಟ್ದ, ನಿಮ್ಗೆ ಸಂಬಂಧಪಟ್ಟವನಿಗೆ ಕಟ್ಬೇಕು, ಇಲ್ದಿದ್ರೆ ಇಲ್ಲ ಅಂತ. ಆದ್ರೆ ರಾಖಿ ಮಾತ್ರ ಗುರುಜಿ ಕಟ್ಸ್ಕೋತಾರೆ. ಈ ಉದಾಹರಣೆ ಹೇಳ್ತಿದ್ದೀನಿ ಅಷ್ಟೇ ಗುರುಜಿ, ನೀವು ಹೇಳ್ತೀರಾ ಅದೆಲ್ಲಾನು ಪಾಲಿಸ್ತೀರಾ? ಎಲ್ಲವನ್ನೂ ಪಾಲಿಸ್ತೀನಿ ಅಂದರೆ ಹೇಳೋ ವಿಚಾರ ಯಾರ ಹತ್ರ ಕಟ್ಟಿಸ್ಕೋಬೇಕು ಕಟ್ಟಿಸ್ಕೋಬಾರ್ದು ಅನ್ನೋ ಪ್ರಶ್ನೆಗಿಂತ ಒಬ್ಬರ ಮನಸ್ಸಿಗೆ ನೋವಾಗೋದಾದರೆ ಖಂಡಿತ ಬೇಡ. ಅವ್ರಿಗೊಂದು ಒಳ್ಳೆ ಪ್ರೀತಿ ವಿಶ್ವಾಸ ಗೊತ್ತಿದೆ, ಅವ್ರಿಗೋಸ್ಕರ ಆದರೂ ಸರಿ ಆಯಿತು ಅಂತ ಮಾಡ್ಕೋಬೇಕು. ಆದರೆ ನಾನು ಇಷ್ಟೂ ನಿಮಗೇನು ಅನುಭವಪೂರ್ವಕವಾಗಿ ಹೇಳಿದ್ದೀನಿ, ಇದುವರ ತನಕ ನಾನು ಅನುಭವ ಪಡೆದೇ ಇರೋ ವಿಚಾರ ಇದುವರ ತನಕ ಯಾವುದು ನಿಮಗೆ ಸಾಕ್ಷಿ ರೂಪವಾಗಿ ಆ ದೇವರ ಆಣೆಗೂ ವಿಚಾರ ತಿಳಿಸಿಲ್ಲ, ಮಾಡಿ ಅಂತ ಕೂಡ ಹೇಳಿಲ್ಲ. ಫಸ್ಟ್ ಯಾವುದೇ ವಿಚಾರ ನಿಮಗೆ ತಿಳಿಸೋಕ್ಕೆ ಮೊದಲು ಫಸ್ಟ್ ಅನುಭವ ಪಡ್ತೀನಿ. ಆ ಅನುಭವದಲ್ಲಿ ನನಗೆ ಅಕಸ್ಮಾತ್ ಒಳ್ಳೇದಾಗಿದೆ ಅಂದಾಗ, ಕರೆಕ್ಟ್ ಇದು ನನಗೆ ಒಳ್ಳೇದಾಗಿದ್ದಾಗ ಅವ್ರಿಗೂ ಆಗತ್ತೆ,
ಕಳಿಸು ಮಾಡು ಅಂತ ಹೇಳೇನೆ ನಾನು ಆ ಪ್ರಯೋಗಶೀಲ, ಯಾಕೆಂದರೆ ಅದನ್ನೇ ರಿಸರ್ಚ್ ಅಂತ ಕರಿತೀವಿ. ರಿಸರ್ಚ್ ಮಾಡಿದಾಗ ನೀವು ಪ್ರಯೋಜನ ಏನೋ, ಈಗ ನಾನು ಆಲ್ ಇಂಡಿಯಾ ವಾಸ್ತು ಮತ್ತು ಶಿಲ್ಪಶಾಸ್ತ್ರಕ್ಕೆ ನಾನೇ ಜಾಯಿಂಟ್ ಸೆಕ್ರೆಟರಿ ಆದಾಗ ಇಡೀ ವಿಶ್ವದಲ್ಲಿ ಅಸ್ಟ್ರಾಲಜಿಕಲ್ ರಿಸರ್ಚ್ಗೆ, ವರ್ಲ್ಡ್ ಅಸ್ಟ್ರಾಲಜಿಕಲ್ ಕೌನ್ಸಿಲ್ಗೆ ನಾವು ಒನ್ ಆಫ್ ದಿ ಡೈರೆಕ್ಟರ್ ಆದಾಗ ಆ ರಿಸರ್ಚು ಜಗತ್ತಿಗೋಸ್ಕರ ಮಾಡಬೇಕು. ಕೆಲವರು ಎಲ್ಲ ಕೇಳಿದ್ರು ಆ ಮಾಧ್ಯಮದಲ್ಲಿ, ಇವ್ರ ಮಾಧ್ಯಮ ಏನು ಕೇಳ್ತಾರೆ ಅಂದರೆ, ಎಲ್ಲವೂ ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ವೈಯಕ್ತಿಕಕ್ಕೆ, ನಿಮ್ಮ ಪ್ರಶ್ನೆಗೆ ಬರ್ತೀರಾ, ಆದರೆ ಲೋಕಕ್ಕೆ ಏನಾಗಬೇಕು, ಲೋಕ ಯಾವತ್ತು ಕೆಟ್ಟು ಹೋಗುತ್ತೆ, ಲೋಕದಲ್ಲಿ ಯಾವತ್ತು ಪ್ರಳಯ ಆಗುತ್ತೆ, ಯಾರನ್ನು ಕಾಪಾಡ್ಬೋದು ಬೇಡವಾ, ಅದಕ್ಕೆಲ್ಲ ಏನು ಮಾಡಬೇಕು ಅನ್ನೋದಕ್ಕೆ ನಾವು ಹೇಳಬೇಕಾದ ಧರ್ಮ. ಅದಕ್ಕೋಸ್ಕರ ಅಂಥ ಒಂದು ಪರಿಸ್ಥಿತಿ ವೈಯಕ್ತಿಕ ಬಿಟ್ಟು ಲೋಕಕ್ಕೋಸ್ಕರ ಮಾಡಬೇಕು ಅನ್ನೋ ಒಂದು ಧ್ಯೇಯ ನಾನು ಇಟ್ಕೊಂಡೆ. ಆವತ್ತಿನಿಂದ ಏನಂದರೆ, ಇಲ್ಲ ಇದನ್ನು ಯಾವುದೋ ಸರಿಪಡಿಸಬೇಕು, ಲೋಕಕ್ಕೋಸ್ಕರ ಅಂದರೆ ಒಬ್ಬೊಬ್ಬರೇ ಇಂಡಿವಿಜುವಲ್ ಮಾಡಬಾರ್ದು, ಜಗತ್ತಿಗೋಸ್ಕರನೇ ಮಾಡಬೇಕು ಅಂತ ಆವತ್ತು ಆ ದೈವತತ್ವದಲ್ಲಿ ಈ ಒಂದು ವಿಚಾರಗಳನ್ನೆಲ್ಲ ವಿಮರ್ಶೆ ಮಾಡಿಕೊಂಡು ಇದು ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅಂತ ವಿಚಾರಗಳು. ಆವಾಗ ಏನು ಮಾಡಿದೆ, ಒಂದು ಸಿಸ್ಟಮ್ಯಾಟಿಕ್ ಆಗಿ ಇಟ್ಕೊಂಡೆ. ನನಗೆ ಅನುಭವ ಆಗಿರ್ತಕ್ಕಂಥದ್ದು ಅವ್ರಿಗೂ ಆಗಲಿ, ನಾನು ಹೋಗಿರ್ತಕ್ಕಂಥ ದೇವಸ್ಥಾನಕ್ಕೆ ಅವ್ರಿಗೂ ಆಗಲಿ, ನನಗೆ ಹೇಳಿರ್ತಕ್ಕಂಥ ಪರಿಹಾರ ಏನಾದರೂ ಆಗಿರ್ತಕ್ಕಂಥ ಅವ್ರಿಗೂ ಆಗಲಿ. ಈ ಒಂದು ಕಾನ್ಫಿಡೆನ್ಸು ಒಂದು ಹೇಳ್ತೀನಿ, ಇದುವರೆ ತನಕ ನಾನೇನು ಮಾಧ್ಯಮದಲ್ಲಿ ಕೂತಿದ್ದೀನಿ, ಕೆಲವೊಂದು ವಿಚಾರ ಅದು ದೈವ ರಹಸ್ಯನೋ ನಿಗೂಢವೋ ಖಂಡಿತ ಗೊತ್ತಿಲ್ಲ. ಏನು ಅಂದರೆ ಕೂತಲ್ಲಿ ಏನು ನಾನು ಮಾತಾಡ್ತೀನಿ, ಕೆಲವೊಂದು ವಿಚಾರ ಏನು ಮಾತಾಡಿರ್ತೀನಿ, ಕಾರ್ಯಕ್ರಮ ಮುಗಿದ ನಂತರ ಒಂದಿಷ್ಟೂ ಕೆಲವೊಂದು ನನಗೆ ಜ್ಞಾಪಕ ಶಕ್ತಿ ಇದ್ದ ಪಕ್ಷದಲ್ಲಿ ಜ್ಞಾಪಕ ಇರುತ್ತೆ, ಆದರೆ ಕೆಲವೊಂದು ವಿಶೇಷ ದಿವಸಗಳು ನೀವೇನಾದರೂ ವಿಶೇಷವಾಗಿ ಗಮನಿಸಿರ್ತಕ್ಕಂಥ ವಿಚಾರಗಳು ನನಗೇ ಗೊತ್ತಿರಲ್ಲ. ಅಂಥ ವಿಚಾರಗಳು ಅಂಥ ಸಮಯಕ್ಕೆ ಯಾವಾಗ ಬರುತ್ತೆ ಗೊತ್ತಿರಲ್ಲ, ಅದು ತಲೆಗೆ ಬಂದ್ಬಿಡುತ್ತೆ. ಆ ಸಮಯಕ್ಕೆ ಇದನ್ನು ಹೇಳುವಂಥ ಮನದಟ್ಟಾಗತ್ತೆ. ಆ ಮನದಟ್ಟಾಗೋದು ಸಾಕ್ಷಾತ್ ಜಗನ್ಮಾತೆ ವಾಕ್ಯ ಅಂತಲೇ ಇವತ್ತು. ನನಗೆ ಇವತ್ತು ವಾಕ್ಸ್ಥಾನ ಅಂದರೆ ಏನು ಅಂದರೆ, ನಾನು ಹೇಳಿದ್ದು ನಡೆಯುತ್ತೆ, ನಡೆದೇ ನಡೆಯುತ್ತೆ, ನಡಿದೇ ಇದ್ರೂ ಆ ಜಗನ್ಮಾತೆ ನಡೆಸ್ತಾಳೆ ಅನ್ನೋ ಒಂದು ಕಾನ್ಫಿಡೆನ್ಸ್. ಅದಕ್ಕೋಸ್ಕರ ಆ ವಿಲ್ ಪವರು, ಆ ಕಾನ್ಫಿಡೆನ್ಸಿಂದಾನೇ ಪ್ರತಿಯೊಬ್ಬರಿಗೂ ಅನುಭವಿಸೋದು ಒಂದೇ ಅಲ್ಲ, ನಿಮ್ಗೆ ಹಾಗೆ ಆಗತ್ತೆ ಅನ್ನೋ ದೃಢ ನಿರ್ಧಾರ ನಾ ಕೊಟ್ಟು ಕಳಿಸೋದು. ಅದಕ್ಕೆ ಎಷ್ಟು ಜನಕ್ಕೂ ಫಲಾಂಶ ಸಿಕ್ಕಿದೆ ಅಂತ ಮುಖಾಂತರ. ಗುರುಜಿ, ಖಂಡಿತವಾಗ್ಲೂ ನೀವು ಇವಾಗ ಹೇಳಿದ್ದು ನಾನು ಮುಂದಿನ ಪ್ರಶ್ನೆಯಾಗಿ ಕೇಳಬೇಕು ಅನ್ಕೊಂಡಿದ್ದೆ. ಕೆಲವೊಮ್ಮೆ ನೀವು ಹೇಳ್ತೀರಾ ಭವಿಷ್ಯವನ್ನ ನುಡಿತೀರಾ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಕೆಲವೊಂದು ಸಂಗತಿಗಳು ಈ ಜಪಾನ್ನಲ್ಲಿ ಹೀಗೆ ಆಗತ್ತೆ ಅಂತ ಹೇಳಿದ್ರಿ. ಹಾಗೆ ಇನ್ನು ಮುಂದೆ ಇವಾಗ ಒಂದು ಯಾಗ ಮಾಡ್ತಾ ಇದ್ದೀನಿ, ಅದರಿಂದ ಬಹುಶಃ ಲಂಚಾವತಾರಕ್ಕೆ ಒಂದು ಫುಲ್ ಸ್ಟಾಪ್ ಇಡಬಹುದು ಅಂತ ಹೇಳಿದ್ರಿ. ಅದೇ ಟೈಮಿಗೆ ಒಂದು ಕ್ರಾಂತಿ ಮೂಡ್ತು, ನಿಮ್ಮಿಂದ ಆಗಿಲ್ದೇ ಇರಬಹುದು, ಬಟ್ ಯಾರೋ ಒಬ್ರು ಮಹಾತ್ಮರು ಅದನ್ನ ಪ್ರಾರಂಭ ಮಾಡ್ಕೊಂಡು ಹೋದ್ರು. ನನಗೆ ಕೆಲವೊಮ್ಮೆ ನಿಮ್ ಜೊತೆ ಹೇಳ್ತಿರ್ತೀನಿ, ಹಾಸ್ಯ ಮಾಡ್ತಿರ್ತೀನಿ, ಏನ್ ಗುರುಜಿ ಸುಮ್ಮನೆ ಹೀಗೆ ಏನೋ ಅನ್ಸಿದ್ ಹೇಳ್ಬಿಟ್ರಲ್ಲ ಅಂತ. ಬಹುಶಃ ನೀವು ಹೇಳದಂತೆ ಅದು ನೀವು ಹೇಳಿದ್ದಲ್ಲ, ಏನೋ ಪ್ರೇರೇಪಣೆ ಆಗಿ ಹೇಳಿದ್ದು. ಅದಾದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ, ನಾನು ಹೇಳ್ಬಿಟ್ನಲ್ವಾ ಮುಂದೆ ಏನಾಗತ್ತೆ, ಆಗ್ಲಿಲ್ಲ ಅಂದ್ರೆ ಅಂತ ನಿಮ್ಗೇನ್ ಭಯ ಕಾಡಲ್ವಾ ಗುರುಜಿ? ಯಾಕಂದ್ರೆ ನಿಮಗ್ ಜಾಸ್ತಿ ಸ್ವಲ್ಪ ನಿಂದಕರೇ ಜಾಸ್ತಿ ಇರೋದ್ರಿಂದ ಅವರು ಕೂಡ ಕಿಂಡಲ್ ಮಾಡ್ತಾನೆ ಇರ್ತಾರೆ, ಬಾಯಿಗೆ ಬಂದಿದ್ದು ಹೇಳ್ತಾರೆ ನಿಮ್ ಗುರುಜಿ ಅಂತ. ಬಹುಶಃ ನನಗೆ ನೇರವಾಗಿ ಎಷ್ಟೋ ಜನ ಹೇಳಿದ್ದು ಇದೆ, ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ? ಈಗ ಎಷ್ಟೋ ಒಂದೊಂದ್ಸಲಿ ನಾನು ಇದನ್ನು ಕಠೋರವಾಗಿ ಹೇಳ್ಬಿಡ್ತೀನಿ, ಒಂದ್ಸಲಿ ಹಾಸ್ಯವಾಗಿ ಹೇಳಿರ್ತೀನಿ. ಬಟ್ ಕಠೋರವಾಗಿ ಹೇಳಬೇಕು ಅಂದರೆ ಕೆಲವರಿಗೆ ಮಖಕ್ಕೆ ಹೊಡೆದಂಗೆ ಹೇಳ್ಬಿಡ್ತೀವಿ ಅಂತೀವಲ್ಲ, ಅಂಥ ವಿಚಾರ ಏನು ಅಂದರೆ, ಆನೆ ಹೋಗ್ತಾ ಇರುತ್ತೆ, ನಾಯಿ ಬೊಗಳ್ಕೊಳ್ತಾ ಇರುತ್ತೆ. ಅದರಲ್ಲೂ ಬರೀ ಆನೆ ಅಲ್ಲ, ಬಿಳಿ ಆನೆ ಅಂತಲೇ ಹೇಳಿಸ್ಕೊತೀನಿ. ಸೊ ಸಾಧಾರಣವಾಗಿ ಇಂಥ ವಿಚಾರಗಳಲ್ಲಿದ್ದಾಗ ಒಂದು ಕಾನ್ಫಿಡೆನ್ಸು, ನಡಿದೇ ಇದ್ದರೂ ನಡೆಯುತ್ತೆ ಅನ್ನೋ ಜಗನ್ಮಾತೆ ಮೇಲೆ ಇರ್ತಕ್ಕಂಥ ನನಗೆ ಕಾನ್ಫಿಡೆನ್ಸು. ಏನು ಅಂದರೆ, ನಾನು ಉಪಾಸನೆ ಮಾಡಿರ್ತಕ್ಕಂಥ ಎಲ್ಲ ದೇವತೆಗಳಲ್ಲಿ ಹಿಮಾಲಯದಿಂದ ಕಾಶ್ಮೀರದವರು ಇರತಕ್ಕಂಥ ವಿಚಾರದಲ್ಲಿ 1180 ಋಷಿ ಮುನಿಗಳು ಇವತ್ತಿಗೂ ಜೀವಂತವಾಗಿರ್ತಕ್ಕಂಥ ಶಕ್ತಿಗಳಿದೆ. ಅಂದರೆ ಆ ಶಕ್ತಿಗಳೇನೆಂದರೆ, ಇವಾಗ ಶಿರ್ಡಿ ಸಾಯಿಬಾಬಾ ಅಂತ ಇಟ್ಕೊಳ್ಳಿ, ಅವರು ಇಲ್ಲೇ ಹೋಗ್ಬಿಟ್ಟಿದ್ದಾರೆ ಅಂತ ಎಷ್ಟೋ ಜನಕ್ಕೆ ಸರಿ ಕಾಲವಾಗಿದ್ದಾರೆ ಅಂತ. ಆದರೆ ಹಂಗಲ್ಲ, ಇವರೆಲ್ಲ ದೈವ ಸಂಭೂತರು, ದೈವ ಪುರುಷರು ಅಂತ. ರಮಣ ಮಹರ್ಷಿಗಳಾಗಲಿ, ವಿವೇಕಾನಂದ ಆಗಲಿ, ರಾಮಕೃಷ್ಣ ಪರಮಹಂಸಲಿ, ಇವರೆಲ್ಲರನ್ನೂ ಸೇರಿಸಿದಾಗ 42 ಜನ ಮಾಂಕ್ಸ್, ಅಂದರೆ ಇವರೆಲ್ಲ ಮಹನೀಯರು. ಇವ್ರ ಜೊತೆಗೆ ಸಿದ್ಧ ಪುರುಷರು 18 ಜನ ಸಿದ್ಧರು, ಅದಾದ ಮೇಲೆ 40 ಜನ ವಿಶೇಷವಾಗಿರ್ತಕ್ಕಂಥ ಅಘೋರಿ ವೀರಭದ್ರರು ಅಂದರೆ ಇವರೆಲ್ಲ ಶಿವಗಣಗಳು ಅಂತ ಕರಿತೀವಿ. ಇದನ್ನು ಮಾನಸ ಸರೋವರದಲ್ಲಿ ಅವನು ಹೇಳಿರೋ ಶಾಸ್ತ್ರ ಪ್ರಕಾರವಾಗಿ 1180 ಜನ ಏನಿದ್ದಾರೆ, ಇವರು ಹೇಳೋ ರಹಸ್ಯ ನಮಗೆ ಇಡೀ ಜಗತ್ತನ್ನ ನಾವು ಹಿಂಗೆ ಆಳ್ತಾ ಇದ್ದೀವಿ, ಇಲ್ಲಿ ನಾವಿದ್ದೀವಿ, ಇದನ್ನು ನಾವು ಕಾಪಾಡ್ತಾ ಇದ್ದೀವಿ, ಇಂಥ ಸಮಯಕ್ಕೆ ಇಂಥದ್ದು ಆಗತ್ತೆ, ಅದಕ್ಕೆ ಇದು ಜಾಗೃತಿ ಪಡಿಸು ಅನ್ನೋ ಮಾತಿದೆ. ಅದಕ್ಕೆ ನಾನು ಇಟ್ಕೊಂಡಿರೋ 33 ಜನ ಗುರುಗಳ ಸಂಬಂಧದಲ್ಲಿ ಆ 33 ಜನದಲ್ಲಿ ಕೆಲವರೆಲ್ಲ ಕಾಲವಾಗಿದ್ದಾರೆ, ಕೆಲವೆಲ್ಲ ನಿಜವಾಗ್ಲೂ ಇರ್ತಕ್ಕಂಥದ್ರಲ್ಲಿ ನನಗೆ ಒಂದು ಬಾಂಧವ್ಯದಲ್ಲಿ ಈ 1180 ಜನ ಋಷಿ ಮುನಿಗಳಲ್ಲಿ ಎಷ್ಟು ಜನ ಅಂದರೆ ಸುಮಾರು 100 ಜನ ಅಲ್ಲ, 200 ಜನ ಅಲ್ಲ, 622 ಜನ. ಎಷ್ಟೋ 622 ಜನ ಭಾಳ ಸಂಕ್ಷಿಪ್ತವಾಗಿ ಚೆನ್ನಾಗಿ ಗೊತ್ತು. ಅವರೆಲ್ಲ ಏನಂತ ಹೇಳ್ತಾರೆ, ಆ ವಿಚಾರವನ್ನು ನಾವು ಯಾವತ್ತಾದರೂ ಮಾತಾಡಿದಾಗ
ಫಾರ್ ಎಕ್ಸಾಂಪಲ್ಲು ಆ ವಿದ್ಯೆ ಕೂಡ ನಾನು ಅದಕ್ಕೆ ಹೇಳೋದು, ಇಲ್ಲಿ ಕೂತ್ಕೊಂಡಾಗ ನಾನು ಟಿ ವಿಲಿ ಕೂತ್ಕೊಂಡು ಹೇಳ್ತೀನಿ, ನಿನ್ನ ಮನೆ ಬಾತ್ರೂಮ್ ಹಂಗಿದೆ, ನಿನ್ನ ಮನೆ ಲೆಟ್ರಿನ್ ಹಿಂಗಿದೆ, ಇದು ಮೆಟ್ಲು ಹಿಂಗಿದೆ. ಯಾತಕ್ಕೆ ಅದನ್ನು ಹೇಳ್ತೀನಿ ಅಂದರೆ, ಅಷ್ಟು ವಿದ್ಯೆ ಪಾರಂಗತವನ್ನು ಆ ಒಂದು ಜೈವ ರಹಸ್ಯದಲ್ಲಿ ಯಕ್ಷಿಣಿ ಪ್ರಶ್ನೆ ಅಂತ ಕರೀತಾರೆ, ಯಕ್ಷಿಣಿ ವಿದ್ಯೆ ಅಂತ, ಅದನ್ನು ನನಗೆ ಹೇಳ್ಕೊಟ್ಟಿದ್ದಾರೆ. ಆ ಯಕ್ಷಿಣಿ ವಿದ್ಯೆಯಲ್ಲಿ ಏನು ಅಂದರೆ, ಈಗ ಅಕಸ್ಮಾತ್ ಹಿಮಾಲಯದಲ್ಲಿರ್ತಕ್ಕಂಥ ಗುರುಗಳು ಏನಾದರೂ ಇದ್ದರೆ, ಆ ಗುರುಗಳು ನೆನೆಸ್ಕೊಂಡ್ರೆ ಸಾಕು, ಆ ಗುರುಗಳು ಇಲ್ಲೇ ವಾಕ್ಯ ಬರುತ್ತೆ ಪಕ್ಕಕ್ಕೆ. ಅವರನ್ನು ಕೂತ್ಕೊಂಡು ನಾನು ಮಾತಾಡಿದಾಗ ಅದು ನನ್ನ ಜೊತೆ ಮಾತಾಡ್ತಕ್ಕಂಥ ವಿಚಾರ, ಆ ವಿಚಾರ ಗೊತ್ತಾಗಬೇಕು, ಅದು ಗೊತ್ತಾಗತ್ತೆ. ಇದನ್ನು ದೈವ ರಹಸ್ಯ ಅಂತ ಕೆಲವರು ಅನ್ಕೊತಾರೆ, ಕೆಲವರು ಹೀಗೆ ಅಂತಾರೆ. ಆದರೆ ಸಾಧನೆ, ಎಷ್ಟು ಸಾಧನೆ ಮಾಡ್ತೀವೋ ಅವ್ರು ನಮಗೆ ಹತ್ರಕ್ಕೆ ಬರ್ತಾರೆ. ಎಷ್ಟು ವಿಶೇಷವಾಗಿ ಮಾತಾಡಬೇಕೋ ಅವ್ರ ಹತ್ರ ಮಾತಾಡ್ಬೋದು. ಇದು ದೈವ ರಹಸ್ಯ ಅಂತಲ್ಲ, ಈ ಸಾಧನೆನ ಪ್ರತಿಯೊಬ್ಬ ಮನುಷ್ಯನೂ ಸಾಧಿಸ್ಬೋದು. ಆದರೆ ಆ ಲೆವೆಲ್ಗೆ ನೀವು ಬರಬೇಕಂದ್ರೆ ನಿಜಕ್ಕೂ ಹೇಳ್ತೀನಿ, ಸುಮ್ಮನೆ ಧ್ಯಾನದಲ್ಲಿ ಕೂತ್ಕೊಳ್ಳೋದು, ನಾಟಕ ಮಾಡೋದು, ಬೂಟಾಟಿಕೆ ಮಾಡ್ಬೋದು. ಹೃದಯದಲ್ಲೇ ವಿಶೇಷವಾಗಿರ್ತಕ್ಕಂಥ ಕಲ್ಮಶನ್ ಬಿಸಾಕಿ ಸ್ವಚ್ಛ ನಿರ್ಮಲ ಸ್ವರೂಪದಲ್ಲಿ ಲೋಕಕ್ಕೋಸ್ಕರನೇ ನೀವು ಮಾಡ್ತೀನಿ ಅಂತ ಮಾಡಿದ್ರೆ ಖಂಡಿತವಾಗ್ಲಿ ನಿಮಗೆ ಆ ಜರುಗತಕ್ಕಂಥ ಕಾರ್ಯಗಳು ಎಲ್ಲವೂ ಯಶಸ್ವಾಗುತ್ತೆ. ಅದಕ್ಕೆ ಅವ್ರು ಹೇಳೋ ರಹಸ್ಯಗಳೇ ನಿಮಗೆಲ್ಲ ತಿಳಿಸ್ತಾ ಇರೋದು. ಮುಂದಕ್ಕೂ ಅಷ್ಟೇ, ಏನು ಪ್ರಳಯ ಅಂತೀನಿ, ಪ್ರಕೃತಿಯ ಲಯ, ನಾನು ಹೇಳ್ತಿದ್ದೀನಿ, ಪ್ರಳಯ ಅಂತ ಎಲ್ಲ ಹೋಗ್ಬಿಡ್ತಾರೆ ಅಂತ ಕೂಡ ಹೇಳ್ತಾ ಇಲ್ಲ, ಪ್ರಕೃತಿಯ ಲಯಗಳು ಹಿಂಗೆ ಆಗತ್ತೆ ಅಂತ ಕೂಡ ಹೇಳಿ. ಅದಕ್ಕೆ ಧರ್ಮ ಚೈತನ್ಯ ಯಾತ್ರೆ ಮಾಡುವಾಗ ಮೊದಲೇ ದೀಪವನ್ನು ಹಚ್ಚಿದೆ. ಸರಿ ಹೋಗಲಿ, ಹಾಗೆ ಹಚ್ಚಿದಾಗ ಎಷ್ಟು ಜನ ಹಚ್ಚಿದ್ರಪ್ಪ? ಸ್ವಲ್ಪ ಜನ ಹಚ್ಚೋದು ಅಂತ ಇಟ್ಕೊಳ್ಳಿ, ಸ್ವಲ್ಪ ಜನ ಹಚ್ಚಿಲ್ಲ. ಇಡೀ ಕರ್ನಾಟಕ ಅಲ್ಲ, ತಮಿಳ್ನಾಡಲ್ಲ, ಆಂಧ್ರ ಅಲ್ಲ, ಎಲ್ಲ ಭಾಗದ ಜನ, ಭಾರತ ದೇಶದ ಅಲ್ಲದೆ ಎಲ್ಲೆಲ್ಲಿ ಭಕ್ತಾದಿಗಳು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರು. ನಾನು ಹೇಳಿದ್ದೆ ಮೊದಲೇ, ನಿಮ್ಮ ನೆಂಟರಿಗೂ ನಿಮ್ಮ ಇಷ್ಟಾರ್ಥಿಗಳು ಎಲ್ಲೆಲ್ಲಿ ಹೇಳ್ತಿರೋ, ವಿದೇಶಗಳಲ್ಲೂ ಕೂಡ ಅವರವ್ರ ಮನೆಯಲ್ಲಿ ಯಥಾಶಕ್ತಿ ಸ್ವರೂಪದಲ್ಲಿ ದೀಪಗಳನ್ನು ಹಚ್ಚಿದ್ದಾರೆ. ಆ ಸತ್ಯವಾಗಿರ್ತಕ್ಕಂಥ ಘಟನೆ ಒಂದ್ಸಲ ನಿಮಗೆ ತೋರಿಸ್ತೀನಿ, ಅದು ಕೂಡ ನೀವು ನೋಡ್ಬೋದು, ಅದು ಆನಂದ ಪಡ್ಬೋದು. ಯಾಕೆಂದರೆ ತೋರಿಸಿ ಹೆಮ್ಮೆ ಪಡೋದು ನಿಮಗೆ ಗೊತ್ತಿರೋದು. ಅದಕ್ಕೆ ಎಲ್ಲ ಊರು, ಎಲ್ಲ ರಾಜ್ಯ, ಎಲ್ಲ ಕುಲದೇವರ ಒಂದು ತಾಲೂಕುಗಳಲ್ಲೂ ಮಾಡಿರತಕ್ಕಂಥದ್ದು ಸತ್ಯಾಂತಿ ಮುಖಾಂತರ ನಿಮಗೆ ತಿಳಿಸ್ಬೋದಾಗಿದೆ.